MTV ನ್ಯೂಸ್ಗೆ ಸ್ವಾಗತ. ನಾನು ಗ್ರೇಷನ್ ಅಲ್ಮೇಡ. ನಮ್ಮ ಹಿಂದೂ ಸಮಾಜದ ಒಂದು ರೀತಿಯ ಮಾನಸಿಕ ದೌರ್ಬಲ್ಯತೆ ಸ್ವಲ್ಪ ಇದೆ ಅಂತ ಅನಿಸುತ್ತೆ. ಇದು ನಮ್ಮಲ್ಲಿ ಒಡಕಿನ ದೌರ್ಬಲ್ಯ ಇದೆ, ಒಗ್ಗಟ್ಟಿನ ಕೊರತೆಯ ದೌರ್ಬಲ್ಯ ಇದೆ, ಹಾಗೆಯೇ ಅನೇಕ ಥರದ ಸಣ್ಣ ಪುಟ್ಟ ದೌರ್ಬಲ್ಯಗಳಿಂದ ನಾವು ಆ ಪರಕೀಯರ ಅಥವಾ ಬೇರೆ ಥರದ ದುರಾಕ್ರಮಣಗಳಿಗೆ ಒಳಗಾಗಿದ್ದೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ನಿಟ್ಟಿನಲ್ಲಿ ಹಿಂದೂ ಸಮಾಜವನ್ನು, ಭಾರತೀಯ ಸಂಸ್ಕೃತಿಯನ್ನು ನಾವು ಹೇಗೆ ರಕ್ಷಿಸಬಹುದು, ಹೇಗೆ ನಾವು ಕಾಪಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವನಾರವನೆಂದಿನಬೇಡ, ಇವ ನಮ್ಮವ ಅನ್ನುವ ಒಂದು ವಚನದ ಸಾರವನ್ನು ತಿಳ್ಕೊಂಡು ಈ ಜಾತಿ, ಮತ, ಪಂಥ, ವರ್ಗ, ಈ ಎಲ್ಲ ಭೇದಗಳನ್ನು, ಪಕ್ಷ ಭೇದಗಳು, ಈ ಎಲ್ಲ ಭೇದಗಳನ್ನು ನಾವು ಮರೆತು ಈ ಒಂದು ಸಾಂಸ್ಕೃತಿಕವಾದಂಥ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ, ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರನೂ ಇದೆ ಅಂತ ಹೇಳ್ತಾ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ನಾವು ಹೇಳ್ತೀವಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತೀವಿ. ಇದು ಬರೀ ಘೋಷಣೆ ಆಗಬಾರ್ದು, ಘೋಷಣೆಗೆ ನಿಲ್ಲಬಾರ್ದು. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲೂ ನಿಂತಿರಬೇಕು, ಅದು ನೆಲೆಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವೇದಿಕೆಯ ಉದ್ದೇಶವು, ಈ ಸಮಾವೇಶದ ಉದ್ದೇಶವೂ ಅದೇ ಆಗಿದೆ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನು ಮಾಡುವ ಉದ್ದೇಶ ಯಾವ ಕಾರಣಕ್ಕೋಸ್ಕರ ಹಿಂದೂ ಸಮಾಜಗಳ ಅಗತ್ಯತೆ ಇದೆ, ಇದನ್ನು ನಾವು ಇವತ್ತು ಅರ್ಥಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಇದನ್ನು ತಿಳಿಬೇಕಾದ್ರೆ ಈ ಹಿಂದೂ ಸಮಾಜ ಜಗತ್ತಿನಲ್ಲೇ ವಿಶ್ವಗುರು ಭಾರತ ಆಗಿತ್ತು. ಯಾವ ಕಾರಣಕ್ಕೋಸ್ಕರ ಈ ದೇಶ ಜಗತ್ತಿನಲ್ಲಿ ವಿಶ್ವಗುರು ಭಾರತ ಆಗಿತ್ತು, ಇದನ್ನು ನೆನಪಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಯಾವತ್ತೂ ಸಹ ನಾವು ಸೈನಿಕರನ್ನ ಇಟ್ಕೊಂಡು ಹೋರಾಟಗಳನ್ನು ಮಾಡಿ, ಯುದ್ಧಗಳನ್ನು ಮಾಡಿ ಭೂಮಿಯನ್ನ ಆಕ್ರಮಣ ಮಾಡಲಿಲ್ಲ. ಭೌಗೋಳಿಕವಾಗಿ ನಾವು ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿ ಗೆಲ್ಲಲಿಲ್ಲ. ಆದರೆ ನಮ್ಮ ವಿಚಾರದಿಂದ, ನಮ್ಮ ನಡವಳಿಕೆಯಿಂದ, ನಮ್ಮ ವಾತ್ಸಲ್ಯದಿಂದ ಇಡೀ ಜಗತ್ತನ್ನೇ ಗೆದ್ದು ಜಗತ್ತಿಗೆ ವಿಶ್ವಗುರು ಭಾರತ ಆಯಿತು. ಹಿಂದೆ ಕಂಬೋಡಿಯಾ ಅಂತಕ್ಕಂಥ ಒಬ್ಬ ರಾಜ ಅಲ್ಲಿ ಹೋಗಿ ಆ ದೇಶದಲ್ಲಿ ಈ ವಿಚಾರವನ್ನು ತಿಳಿಸಿ ಹಿಂದೂಗಳ ವಿಚಾರದಿಂದ ಜನರ ಹೃದಯವನ್ನು ಗೆದ್ದಿದ್ದಕ್ಕೋಸ್ಕರ ಅವನ ಹೆಸರಿನಲ್ಲಿ ಇವತ್ತಿಗೂ ಕಾಂಬೋಡಿಯಾ ಅಂತ ಹೇಳಿ ಕರೀತಾರೆ. ಹೀಗೆ ಜಗತ್ತಿಗೆ ವಿಶ್ವಗುರು ಆಗಿದ್ದು ನಮ್ಮ ವಿಚಾರದಿಂದ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದಾಗ ಅವರು ಮಾತನಾಡ್ತಾ ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳಿ 2 ಶಬ್ದ ಹೇಳಿದಾಗ ಇಡೀ ಅಮೆರಿಕದ ಜನತೆ ಎದ್ದು ನಿಂತು ಅವರಿಗೆ ಉತ್ಸಾಹದಲ್ಲಿ ಚಪ್ಪಾಳೆಯನ್ನ 2-3 ನಿಮಿಷಗಳ ಕಾಲ ನಿರಂತರವಾಗಿ ಹೊಡೆದು. ಕಾರಣ ಅಮೆರಿಕದ ಜನತೆಗೆ ಅಂತಿಸ್ತು, ಇಷ್ಟು ದೂರದಿಂದ ಬಂದಿರತಕ್ಕಂಥ ಈ ವೀರ ಸನ್ಯಾಸಿ ನಮ್ಮನ್ನ ಸಹೋದರ ಅಂತ ಕರೆದ ಅಂತ ಹೇಳಿ. ಈ ಕಲ್ಪನೆ ಅವ್ರಿಗೆ ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವದ ವಿಚಾರವನ್ನು ಹೊಸದಾಗಿ ಹೇಳಲಿಲ್ಲ. ಈ ದೇಶದ ಋಷಿಮುನಿಗಳು, ಈ ದೇಶದ ಸಂತರು ಹಿಂದುತ್ವದ ವಿಚಾರವನ್ನು ಹೇಳಿದ್ರು. ಇಡೀ ಜಗತ್ತನ್ನೇ ಒಂದು ಕುಟುಂಬದ ರೀತಿಯಲ್ಲಿ ನೋಡಿದ್ರು. ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯಾವುದು ನಮ್ಮ ಮನೆ ಇದೆ, ನಮ್ಮ ಸಮಾಜ ಇದೆ, ನಮ್ಮ ದೇಶ ಇದೆ, ಇದಿಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಸಹ ಒಂದು ಕುಟುಂಬಕ್ಕೆ ಸೇರಿದಂತ ವಿಚಾರವನ್ನ ತಿಳಿಸಿದ
ಬೆಳೆದಂಥದ್ದು ಭಾರತ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸಹ ಪ್ರಾಣಿ ಪಕ್ಷಿಗಳು ಎಲ್ಲ ಜನರೂ ಸಹ ನೆಮ್ಮದಿಯಿಂದ ಸುಖದಿಂದ ಇರಬೇಕು ಅಂತ ಹೇಳಿದಂತ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ. ಹಾಗಾಗಿ ಭಾರತವನ್ನ ವಿಶ್ವಗುರು ಭಾರತ ಅಂತ ಹೇಳಿದ್ದು ಭಾರತದ ಜ್ಞಾನದಿಂದ, ಭಾರತದ ವಿಚಾರದಿಂದ, ಜಗತ್ತನ್ನ ನಾವು ನೋಡಿದ ದೃಷ್ಟಿಕೋನದಿಂದ ವಿಶ್ವಗುರು ಭಾರತ ಅಂತ ಹೇಳಿದೆ. ಆದರೆ ಇಂಥ ಒಂದು ಸದೃಢವಾದಂತ, ಸಮರ್ಥವಾದಂತ, ವಿಪುಲವಾದ ಖನಿಜ ಸಂಪತ್ತು, ಜನ ಸಂಪತ್ತು, ಜಲ ಸಂಪತ್ತು, ವನ ಸಂಪತ್ತನ್ನು ಹೊಂದಿದಂತ ದೇಶ, ಶೂರರನ್ನ ಹೊಂದಿದಂತ ದೇಶ ಯಾರಕ್ಕೋಸ್ಕರ ದಾಸ್ಯಕ್ಕೆ ಹೋಯಿತು? ಸಾವಿರಾರು ವರ್ಷಗಳ ಕಾಲ ನಮ್ಮನ್ನ ಮೊಘಲರು ಆಳ್ವಿಕೆ ಮಾಡಿದರು. 200 ವರ್ಷಗಳ ಕಾಲ ಬ್ರಿಟಿಷ್ನವರು ನಮ್ಮನ್ನು ಆಳ್ವಿಕೆ ಮಾಡಿದರು. ಇಲ್ಲಿಯಷ್ಟು ಜನ ಇಂಥ ಒಂದು ವಿಶಾಲವಾದ ದೇಶವನ್ನ ದಾಸ್ಯಕ್ಕೆ ಯಾಕೆ ತೆಗೆದುಕೊಂಡು ಹೋದರು? ಇದು ನಮಗೆ ಆಲೋಚನೆ ಮಾಡಿರ್ತಕ್ಕಂಥ ಸಂಗತಿ. ಇಂದು ಸಮಾಜದಲ್ಲಿ ಒಗ್ಗಟ್ಟಿರಲಿಲ್ಲ. ಒಬ್ಬರನ್ನ ಕಂಡರೆ ಒಬ್ಬರಿಗೆ ವೈಷಮ್ಯ ಇತ್ತು. ಒಡಕುಗಳನ್ನ ಎತ್ತಿ ತೋರಿಸ್ತಾ ಇದ್ರು. ಹೀಗಾಗಿ ಈ ಸಮಾಜ ದಾಸ್ಯಕ್ಕೆ ತಳ್ಳಲ್ಪಟ್ಟ. ಇದರ ವಿರುದ್ಧ ಅನೇಕ ಮಹಾಪುರುಷರು ಈ ದೇಶದಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ, ಈ ದೇಶದ ಮಾನಸಿಕತೆಯನ್ನ ಜಾಗೃತಿಗೊಳಿಸ್ತಕ್ಕಂಥ ಅನೇಕ ಮಹಾಪುರುಷರು. ಸ್ವಾಮಿ ರಾಮತೀರ್ಥರು ಈ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಈ ದೇಶದ ಜನರನ್ನ ಬಡಿದು ಎಬ್ಬಿಸುವಂತ ಕೆಲಸವನ್ನು ಮಾಡಿದರು. ಅವರು ಬೇರೆ, ಭಾರತ ಬೇರೆ ಅಂತ ಹೇಳಲೇ ಇಲ್ಲ. ಅವರು ಹೇಳಿದ್ರು, ನಾನೇ ಭಾರತ, ನಾನು ನಡೆದರೆ ಭಾರತವೇ ನಡೆದಂತೆ. ನನ್ನ ಶಿರ ಕಾಶ್ಮೀರ, ನನ್ನ ಭುಜಗಳು ಹಿಮಾಲಯ, ನನ್ನ ನಡುವು ವಿಂಧ್ಯ ಪರ್ವತ, ನನ್ನ ಪಾದಗಳು ಕಾಶ್ಮೀರ, ನಾನೇ ಭಾರತ, ನಾನು ನಡೆದರೆ ಭಾರತವೇ ನಡೆದಂತೆ. ಈ ರೀತಿಯಾಗಿ ಒಂದು ಭಾವನೆಯನ್ನ ಇಟ್ಕೊಂಡು ಈ ದೇಶ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರು ಯಾವ ಹಿಂದೂ ಸಮಾಜದಲ್ಲಿ ಮಾನಸಿಕತೆಯಿಂದ ಕುಸಿತಿದ್ರು, ಯಾವ ಯುವಕರು ಹಿಂದುತ್ವವನ್ನ ಮರೆತಿದ್ರು, ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಯುವಕರನ್ನ ಅಮೆರಿಕದ ಇಂದ ಬಂದ ನಂತರ ಬಡಿದು ಎಬ್ಬಿಸುವಂತ ಕೆಲಸ ಮಾಡಿದರು. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಕರೆಯನ್ನು ಕೊಟ್ಟರು ಯುವಕರಿಗೆ. ಕಾರಣ ಯುವಕರ ಮೇಲೆ ಭವಿಷ್ಯದ ನಿಂತಿದೆ, ಯುವಕರ ಮೇಲೆ ಭರವಸೆ ವಿವೇಕಾನಂದರಿಗಿತ್ತು. ಹಾಗಾಗಿ ಅವರು ಹೇಳಿದರು, ನನಗೆ 100 ಜನ ಯುವಕರನ್ನ ಕೊಡಿ, ಈ ದೇಶದ ಚಿತ್ರಣವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು. ಎಂತ ಯುವಕರು? ವಿತ್ ಐರನ್ ಮಸಲ್, ಸ್ಟೀಲ್ ನರ್ವ್ಸ್ ಅಂಡ್ ಥಂಡರ್ ಮೈಂಡ್. ಉಕ್ಕಿನ ನರಗಳಿರ್ತಕ್ಕಂಥ, ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ, ಸಿಡಿಲಿನ ಮನಸ್ಸಿರ್ತಕ್ಕಂಥ 100 ಜನ ಯುವಕರನ್ನ ಕೊಡಿ, ಈ ದೇಶದ ಚಿತ್ರಣವನ್ನ ಬದಲಾವಣೆಯನ್ನ ಮಾಡ್ತೀನಿ ಅಂತ ಹೇಳಿ. ಆ ರೀತಿಯಾಗಿ ಈ ದೇಶದ ಯುವಕರನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡಿದರು. ಹಿಂದುತ್ವದ ಬಗ್ಗೆ ಗರ್ಜನೆಯನ್ನ ಮಾಡಿದರು. ಹಿಂದುತ್ವದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಹಿಂದೂ ಅನ್ನುವಂತ ಶಬ್ದ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ರಕ್ತ ಸಂಚಾರ ಆಗುತ್ತಾ? ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ಹೇಳಿದರು. ಹಿಂದೂ ಶಬ್ದದಲ್ಲಿ ಆ ರೀತಿಯ ವಿದ್ಯುತ್ ಸಂಚಾರ ಆದಂತ ವಿಚಾರ ಇದೆ. ಹಾಗಾಗಿ ಈ ರೀತಿ ದಾಸ್ಯದಿಂದ ಮೇಲತ್ತು ಬರೋದಕ್ಕೆ ಈ ದೇಶದಲ್ಲಿ ಸಾಧು ಸಂತರು, ಅನೇಕ ಹೋರಾಟಗಾರರು ಈ ವಿಚಾರವನ್ನ ಇಟ್ಕೊಂಡು ಒಡೆದೊಪ್ಪಿಸುವಂತ ಕೆಲಸ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಲ್ಲಿ ವಿವೇಕಾನಂದರು ಹೇಳಿದ ವಿಚಾರವನ್ನ ಆಚರಣೆಯಲ್ಲಿ ತಂದಿದೆ. ವಿವೇಕಾನಂದರು ಹೇಳಿದರು, 100 ಜನ ಯುವಕರನ್ನು ಕೊಡಿ ಅಂತ ಹೇಳಿ. ಇವತ್ತು ಈ ಸಮಾಜಕ್ಕೋಸ್ಕರ ದೇಶ ಮೊದಲು ಸಂಪೂರ್ಣವಾಗಿ ಈ ಸಮಾಜಕ್ಕೋಸ್ಕರ ಸಮರ್ಪಣೆಯನ್ನು ಮಾಡಿಕೊಂಡು ನಿಸ್ವಾರ್ಥ ಮನೋಭಾವನೆಯಿಂದ
ಈ ದೇಶಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಕೋಟ್ಯಾಂತರ ಜನ ಕಾರ್ಯಕರ್ತರನ್ನ ತಯಾರು ಮಾಡಿದ್ದಾರೆ. ಇವತ್ತು ದೇಶದ ಉದ್ದಗಲಕ್ಕೂ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಸಹ ಸಂಘ ಪಸರಿಸಿದೆ. ಜಗತ್ತಿನ 45 ದೇಶಗಳಲ್ಲಿ 1045 ಶಾಖೆಗಳಿದೆ. ಕರ್ನಾಟಕದಲ್ಲೂ ಸಹ ಶಾಖೆಗಳಿದೆ. ಇಡೀ ದೇಶದ ಎಲ್ಲ ತಾಲೂಕುಗಳಲ್ಲಿ ಮಂಡಲಗಳವರೆಗೂ ಶಾಖೆ ಇದೆ. ಸುಮಾರು 89,000 ದೈನಂದಿನ ಶಾಖೆಗಳಿದ್ರೆ 37,000ದಷ್ಟು ಸಾಪ್ತಾಹಿಕ ಬೆಲೆಗಳಿದೆ. ಹೀಗೆ 1,00,000ಕ್ಕೂ ಹೆಚ್ಚು ಕಾರ್ಯವನ್ನ ಮಾಡ್ತಕ್ಕಂಥ ದೈನಂದಿನ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಕಾರ್ಯಕರ್ತರನ್ನ ಬೆಳೆಸುವಂತ ಕೆಲಸ ಮಾಡ್ತಾರೆ. ಸಂಘ ಹೇಳಿತು ಸರ್ವಾಂಗೀಣ ಉನ್ನತಿಯನ್ನ ಈ ಸಮಾಜದಲ್ಲಿ ಮಾಡಬೇಕು ಅಂತ ಹೇಳಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸೇವಾ ಚಟುವಟಿಕೆಯ ಮುಖಾಂತರ ಸಮಗ್ರವಾಗಿ ಈ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಇಲ್ಲಿ ತಯಾರಾದಂತಹ ಕಾರ್ಯಕರ್ತರು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಇವತ್ತು ಅಖಿಲ ಭಾರತೀಯ ಸ್ತರದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಅತಿ ದೊಡ್ಡದಾದಂಥ 5 ಸಂಘಟನೆಗಳನ್ನು ನಿರ್ಮಾಣ ಮಾಡಿದೆ. ಇಡೀ ದೇಶದಲ್ಲಿ 38 ಅಖಿಲ ಭಾರತೀಯ ಸಂಘಟನೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸೂಕ್ತವಾದ ಕಾರ್ಯಕರ್ತರನ್ನ ಕೊಟ್ಟು ತಯಾರು ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನೆರಡನೇ ಸಂಗತಿ, ಹಿಂದೂ ಅಂತ ಹೇಳಿದ್ರೆ ಕೀಳರಿಮೆ ಇತ್ತು. ಹಿಂದೂ ಅಂತ ಹೇಳಿದ್ರೆ ಒಂದು ರೀತಿ ಸಂಕುಚಿತ ಸ್ವಭಾವ ಇತ್ತು. ಹಿಂದೂ ಅಂತ ಹೇಳಿದ್ರೆ ಹೆಮ್ಮೆ ಇರಲಿಲ್ಲ. ಈ ದೇಶದ ಮಾನಸಿಕತೆಯನ್ನು ಬದಲಾವಣೆ ಮಾಡೋದ್ರಲ್ಲಿ ಕಳೆದ 100 ವರ್ಷದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಇವತ್ತು ಯಾವುದೇ ಒಬ್ಬ ಸಾಮಾನ್ಯ ಬಾಲಕನನ್ನು ಕೇಳಿದ್ರು ಸಹ ಹೇಳ್ತಾನೆ, ಗರ್ವದಿಂದ ಹೇಳು ನಾನೊಬ್ಬ ಹಿಂದೂ ಅಂತ. ಗರ್ವ ಸೆ ಕಹೋ ಆಯಂ ಹಿಂದೂ ಅಂತ. ಈ ರೀತಿ ಇವತ್ತು ಈ ರೀತಿಯ ಸಮಾವೇಶಗಳು ನಡೆಯೋದಕ್ಕೋಸ್ಕರ ನಾವೆಲ್ಲರೂ ಸಹ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನ ಮಾಡುವಂತ ಯೋಜನೆ ಮಾಡಿದೆ. ಈ ಸಮಾಜದ ಅನೇಕ ಗಣ್ಯರು ಜಾತಿ, ಮತ, ಪಕ್ಷ, ಭೇದ ಇವೆಲ್ಲವನ್ನು ಬಿಟ್ಟು ನಾನು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಬೇಕು, ಈ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಅತ್ಯಂತ ಸಹರ್ಷದಿಂದ ಸಮಿತಿನಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಮಾಲೂರು ಸಮಿತಿಯ ಅಧ್ಯಕ್ಷರು ಮತ್ತು ಕೆಲವು ಕಾರ್ಯಕರ್ತರು ಒಂದು ಹೇಳಿದರು, ನನಗೆ ಬಹಳ ಆನಂದ ಆಯಿತು ಸರ್, ನಾವು ಮಾಲೂರಿನಲ್ಲಿ ಎಲ್ಲರೂ ಸೇರಿ, ಎಲ್ಲ ಜಾತಿಯ ಸಮುದಾಯದವರು ಸೇರಿ, ಎಲ್ಲ ಪಕ್ಷದವರು ಸೇರಿ, ಯಾವುದೇ ಭೇದ ಭಾವ ಇಲ್ಲದೇನೆ ನಾವೆಲ್ಲರೂ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲ ಒಂದುಗಳು ಅನ್ನೋ ರೀತಿಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತೀನಿ ಅಂತ ಹೇಳಿದಾಗ ಈ ಹಿಂದೂ ಸಮಾಜಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ಹಿಂದೂ ಸಂಘಟಿತನಾದಾಗ, ಹಿಂದೂ ಜಾಗೃತನಾದಾಗ ಈ ದೇಶದ ಎಲ್ಲ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಅನ್ನುವಂಥದ್ದು ಗೊತ್ತಾಗ್ತದೆ.